ಏನೋ ಒಂದು ಹೋರಾಟ ಶುರು ಮಾಡಿದ್ರು ಅದರಿಂದ ಏನಾದರೂ ವಿಚಲಿತಗೊಂಡಿದ್ದಾರೆ ಇನ್ನೊಂದು ಯಾಕಂದ್ರೆ ಹೆಸರು ಬರ್ತದೆ ಸಹಜ ಐತ್ರಿ ಅಂತೇಳಿ ರಕ್ತ ಚಳವಳಿ ಮಾಡಿಸೋದು ಈ ರೀತಿ ಮಾಡ್ತಾರೆ ಅಲ್ಲಿ ಎಷ್ಟು ಮಂಡ್ಯದಾಗ ಎಷ್ಟು MLA ಆರಿಸಿ ಕಳ್ಸ್ಯಾರ ರಕ್ತ ಚಳವಳಿ 6 ಮಂದಿ ಇದ್ರಪ್ಪ ನೀವು ಹೈಲೈಟ್ ಹೊಡೆದ್ರೆ ನಾವು ಚಂತನ ಹೇ ಭಾರಿ ರಕ್ತ 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 ಅದು ಯಾವ ರಕ್ತ ಐತೋ ಗೊತ್ತಿಲ್ಲ ಅವ್ರದ್ದೇ ರಕ್ತ ಐತೋ ಮತ್ತೆ ಯಾವ್ದಾರು ರಕ್ತ ಐತೋ ಅವರು ಒಂದು ಗ್ರಾಮ ಪಂಚಾಯತಿಗೆ ಆರಿಸ್ತಂತಿಲ್ಲ ಅಲ್ಲಿ ಮಂಡ್ಯದವರು ಅವ್ರಿಗೇನು ನೈತಿಕತೆ ಐತ್ರಿ ನನ್ನ ಬಗ್ಗೆ ಮಾತಾಡಲಿಕ್ಕೆ ಮೊದಲು ಒಂದು 4 MLA ಆರಿಸ್ತಾರೆ ತೋಳ್ರಿ ಮಂಡ್ಯದಾಗ ಮಂಡ್ಯ ನಮ್ಮ ವಿಜಯೇಂದ್ರನ ಅಪ್ಪನ ಊರ ಬೂಕನಕೆರೆ ಮಂಡ್ಯದಾಗ ಐತಿ ಆ ಬೂಕನಕೆರೆದಾಗ ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲ ನನಗೆ ರಕ್ತದ ಪತ್ರ ಬರೀತಾರೆ ಉದ್ದೇಶ ಅಲ್ಲಿ ನೋಡ್ರಿ ಮಂಡ್ಯದಾಗ ರಕ್ತದ ಬರೀಲಕತ್ತಾರ ಶಿವಮೊಗ್ಗದಾಗೆ ಬರೋದಿಲ್ಲಲ್ಲ ಶಿವಮೊಗ್ಗದಾಗ ಬರೆದ್ರೆ ಒಂದು ಔಚಿತ್ಯ ಇತ್ತು ಶಿಕಾರಿಪುರದಾಗ ಬರೆದ್ರೆ ಒಂದು ಔಚಿತ್ಯ ಇತ್ತು ಯಾರೂ ಇಲ್ಲ ಗ್ರಾಮ ಪಂಚಾಯತಿ ಹುಡುಕ್ಯಾಡಿದ್ರೆ ಇದು ತೊಗೊಂಡು ಹುಡುಕ್ಯಾಡಿದ್ರು ಒಂದು ಪಂಚಾಯತಿ ಮೆಂಬರ್ ಇಲ್ಲ 6 ಮಂದಿ ಅದಾರ ಅವ್ರಿಗೊಂದಿಟ್ಟು ದುಡ್ಡು ಕೊಟ್ಟಿರ್ತಾರೆ ಹಿಂಗೆ ಒಂದು ಟಚಕ್ಕೆ ಚುಚ್ಕೊಂಡು ಹಿಂಗೆ ಟಚಕ್ಕೆ ಚುಚ್ತಾರೆ ನೋಡ್ರಿ ಅವ್ರು ಏನು ಬೇಕಾದ ಮಾಡಲಿ ನಾ ಏನು ತಲೆ ಕೊಡ್ಸೋಣ ನಿನ್ನೆ ಒಮ್ಮೆ ಹೇಳಿಬಿಟ್ಟಿನ ನೀವೇನು ಶಿಫಾರಸು ಮಾಡ್ತೀರಿ ಕೋರ್ ಕಮಿಟಿಗೆ ಏನು ಬೇಕಾದ ಮಾಡ್ಕೊರಿ ನಾವು ವಕಫ್ ಹೋರಾಟವನ್ನು ಬಿಡುವುದಿಲ್ಲ ಪ್ರಧಾನಮಂತ್ರಿಗಳು ಹೇಳ್ದಂಗೆ ವಂಶವಾದ ಭ್ರಷ್ಟಾಚಾರ ರಾಜಕಾರಣಿಗಳ ವಿರುದ್ಧ ಅದು ನಮ್ಮ ಪಕ್ಷದ ಸ್ವಪಕ್ಷದಲ್ಲಿರಲಿ ವಿರೋಧ ಪಕ್ಷದಲ್ಲಿ ನಾವು ಹೋರಾಟ ಮಾಡ್ತೀವಿ ನಾವು ಸಿದ್ದರಾಮಯ್ಯ DK ಶಿವಕುಮಾರ್ ಅವರಿಗೆ ಅಡ್ಜಸ್ಟ್ಮೆಂಟ್ ಇಲ್ಲ ಅಡ್ಜಸ್ಟ್ಮೆಂಟ್ ಇದ್ದ ನಮ್ಮ ಸಕ್ಕರೆ ಕಾರ್ಖಾನೆಗೆ ಇಟ್ಟು ತೊಂದರೆ ಕೊಡ್ತಿರಲಿಲ್ಲ ನನ್ನ ಮೇಲೆ 42 ಕೇಸುಗಳನ್ನು ಸಿದ್ದರಾಮಯ್ಯ DK ಶಿವಕುಮಾರ್ ಹಾಕ್ತಿರಲಿಲ್ಲ ವಿಜಯೇಂದ್ರ ಮ್ಯಾಗ ಒಂದು ಕೇಸ್ ಹಾಕಿಲ್ಲ ಯಡಿಯೂರಪ್ಪನವ್ರದ್ದು ಇನ್ನೂ ಎಷ್ಟೋ ಗಂಭೀರ ಪ್ರಕರಣ ಇದ್ರು ಇನ್ನೂ ಮುಚ್ಚಿಟ್ಟಿದ್ರು ಈಗ ಪ್ರಕರಣಗಳನ್ನು ತೆಗಿಲಕತ್ತಾರ ಅಂದ್ರೆ ಈಗ ಅವ್ರದ್ದು ಹಳಸೈತಿ ಹಸಿದಿದ್ದಕ್ಕೆ ಒಂದಾಗ್ಯಾವ ತಮ್ಮದು ಮುಚ್ಕೊಳ್ಳೋಕೆ ತಮ್ಮ ಮುಚ್ಕೊಳಕ್ಕೆ ನೋಡ್ರಿ ನೀವೇ ಹೇಳಕತ್ತೀರಿ ನಮ್ಮ ಭಾಷೆ ಅಂತ